ಏಷ್ಯಾ ಕಪ್ ಟ್ರೋಫಿ ವಿವಾದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಏನಪ್ಪಾ ಅಂತ ಟ್ವಿಸ್ಟ್? ಏಷ್ಯಾ ಕಪ್ ಟ್ರೋಫಿ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊನೆಗೂ ಭಾರತಕ್ಕೆ ಮಂಡಿಯೂರಿದ ಪಾಕ್. ಕೊನೆಗೂ ಕೂಡ ಭಾರತದ ಮುಂದೆ ಮಂಡಿಯೂರಿದೆ ಪಾಕ್. ಭಾರತದ ಕ್ಷಮೆಯನ್ನ ಪಾಕ್ ಸಚಿವ ನಖ್ವಿ ಯಾಚಿಸಿದ್ದಾನೆ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಪಾಕಿಸ್ತಾನದ ಸಚಿವ ಭಾರತದ ಮುಂದೆ ಮಂಡಿಯೂರಿ ಕೂತಿದ್ದಾನೆ. ದುಬೈಗೆ ಬಂದ ಟ್ರೋಫಿ ಪದಕ ಪಡೆಯಲಿ ಬಿಸಿಸಿಐಗೆ ಮಾಹಿತಿ ನೀಡಿದ ನಖ್ವಿ ವಿರುದ್ಧ ಬಿಸಿಸಿಐ ದೂರು ನೀಡಲಿರೋ ಬಿಸಿಸಿಐ ಐಸಿಸಿಗೆ ದೂರು ನೀಡಲಿರುವ ಬಿಸಿಸಿಐ ಆಡಳಿತ. ಏಷ್ಯಾ ಕಪ್ ಟ್ರೋಫಿ ವಿವಾದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕೊನೆಗೂ ಕೂಡ ಪಾಕ್ ಸಚಿವ ಭಾರತದ ಮುಂದೆ ಮಂಡಿಯೂರಿ ಕೂತಿದ್ದಾರೆ. ಯಾಕೆಂತಂದ್ರೆ ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಈಗ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಯಾವಾಗ ನಾವು ಈ ಒಂದು ಟ್ರೋಫಿ ನಮಗೆ ಅವಶ್ಯಕತೆ ಇಲ್ಲ, ಅವರ ಕಡೆಯಿಂದ ನಾವು ಟ್ರೋಫಿಯನ್ನು ತೆಗೆದುಕೊಳ್ಳಲ್ಲ ಅಂತ ನಮ್ಮ ಆಟಗಾರರು ವೇದಿಕೆಯಿಂದ ಕೆಳಗಿಳಿದಿದ್ರು. ಅವರಿಂದ ನಮಗೆ ಟ್ರೋಫಿಯನ್ನ ಕೊಡುವಂತಹ ಅಥವಾ ತೆಗೆದುಕೊಳ್ಳುವಂತಹ ಅವಕಾಶ ನಮಗೆ ಬೇಕಾಗಿಲ್ಲ, ಅಂತಹ ಅನಿವಾರ್ಯತೆ ಕೂಡ ನಮಗೆ ಇಲ್ಲ ಅಂತ ನಿರಾಕರಣೆಯನ್ನ ಮಾಡಿದ್ರು, ತಿರಸ್ಕಾರವನ್ನ ಮಾಡಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕ್ಷಮೆಯಾಚನೆಯನ್ನು ಕೂಡ ಮಾಡಿದ್ದಾರೆ. ಟೀಮ್ ಇಂಡಿಯಾಕ್ಕೆ ಟ್ರೋಫಿ ಪದಕ ಕೊಡ್ತೀವಿ, ದುಬೈಗೆ ಬಂದ ಟ್ರೋಫಿ ಪದಕವನ್ನ ಪಡೀಲಿ ಅಂತ ಸದ್ಯಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ.